ಒಂದು ಸಣ್ಣ ನಿರ್ಲಕ್ಷ್ಯ ದರ್ಶನ್ಗೆ ಈ ಪರಿಯ ಸಂಕಷ್ಟವನ್ನು ತಂದೊಡ್ತಾ ಸೆಟಲ್ಮೆಂಟ್ ಶೆಡ್ನ ಸೆಕ್ಯೂರಿಟಿಯನ್ನು ಕಡೆಗಣಿಸಿದ್ದೇ ಕಂಟಕವಾಯಿತಾ? ಯಾವಾಗಲೂ ಹಾಗೇನೆ ಈ ವಿಧಿ ಇರುತ್ತಲ್ಲ, ಒಂದು ಸ್ಪೀಡ್ ಬ್ರೇಕರ್ ಹೇಗೆ ಹಾಕುತ್ತೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿರಲ್ಲ. ಇದು ಯಾವ ಮನುಷ್ಯ ಎಷ್ಟೇ ಅಟ್ಟಹಾಸದಲ್ಲಿರಲಿ, ಯಾವುದೇ ವೇಗದಲ್ಲಿ ಹೋಗ್ತಾ ಇರಲಿ, ಅವನ ಬಳಿ ಎಂಥದ್ದೇ ಕಾರ್ ಇರಲಿ, ರೋಡ್ ಹಂಪ್ಗೆ ಫೆರಾರಿ ಆದ್ರೇನು, ಲ್ಯಾಂಬೋರ್ಗಿನಿ ಆದ್ರೇನು, ಬುಗಾಟಿ ಆದ್ರೇನು, ಯಾವ ಕಾರ್ ಆದ್ರೇನು, ಅಂಥ ಅತ್ಯಂತ ವೇಗದ ವಾಹನ ಯಾವುದಾದ್ರೇನು, ರೋಡ್ ಬ್ರೇಕರ್ ಅಥವಾ ಅಂದರೆ ಸ್ಪೀಡ್ ಬ್ರೇಕರ್ ಅಷ್ಟೇ, ನಿಲ್ಲಿಸಲೇಬೇಕು ಅವನು. ನಾನು ಯಾವುದೋ ಕಾರ್ ಇದೆ ಹಂಪ್ ಹಾರಿಸ್ಬಿಡ್ತೀನಿ ಅಂದರೆ ಅಪಾಯ ನಿನಗೇನೆ. ಸೆಕ್ಯೂರಿಟಿ ಗಾರ್ಡ್ ಕಡೆಗಣಿಸಿರೋದು ಕಂಟಕ ಅಂತ. ರೇಣುಕಾ ಸ್ವಾಮಿಯನ್ನು ಸಾಯಿಸಿದ ಮೇಲೆ ಸೆಕ್ಯೂರಿಟಿ ರೂಮ್ನಲ್ಲಿ ಬಾಡಿನ ಎಸ್ದುಬಿಟ್ಟಿದ್ರಂತೆ. ಪ್ರತ್ಯಕ್ಷ ಸಾಕ್ಷಿ ಸೆಟಲ್ಮೆಂಟ್ ಶೆಡ್ ಸೆಕ್ಯೂರಿಟಿ ಗಾರ್ಡ್ ವಿಷ್ಣು ನ್ಯಾಯಾಧೀಶರ ಮುಂದೆ ಕೊಟ್ಟಿರ್ತಕ್ಕಂಥ ಹೇಳಿಕೆ. ಆ ಮನುಷ್ಯನಿಗೆ ಕನ್ನಡ ಬರಲ್ಲ, ಉತ್ತರ ಭಾರತ ಮೂಲದವನು. ಇಂಥವರೆಲ್ಲ ಬಂದಿದ್ರಾ ಸ್ವಾಮಿ? ಬಂದಿದ್ದರು, ಇಂಥವರೆಲ್ಲ ಬಂದಿದ್ದರು ಸ್ವಾಮಿ, ಇವ್ರು ಹೊಡೆದ್ರು. ಹೆಚ್ಚು ಕಡಿಮೆ 10 ರಿಂದ 11 ಜನರನ್ನು ಆ ಮನುಷ್ಯ ಐಡೆಂಟಿಫೈ ಮಾಡಿದ್ದಾನೆ. ಇವರೆಲ್ಲ ಬಂದಿದ್ದರು, ಈ ಹೆಣ್ಣುಮಗಳು ಬಂದಿದ್ಲು, ಈ ದರ್ಶನ್ ಅವರು ಬಂದಿದ್ದರು, ಈ ಮನುಷ್ಯ ಬಂದಿದ್ದ ಅಂತ ಹೆಸರು ಆಮೇಲೆ ಆ ವ್ಯಕ್ತಿಗೆ, ದರ್ಶನ್ಗೆ ಆಮೇಲೆ ಹೆಸರು ಕೊಟ್ಕೊಂಡಿರೋದು. ನೋಡಪ್ಪ ಇವ್ರ ಹೆಸರು ಇದು, ಈ ಮನುಷ್ಯ ಇದ್ದ ಅಂತ ಕೇಳ್ತಾರೆ, ಈ ಹೆಸರಿನವ್ರು ಇದ್ರ ಅಂತ ಕೇಳಲ್ಲ. ನಾನು ಈ ಮನುಷ್ಯ ನೋಡಿದ್ಯಾಪ್ಪ ಅಂತ ಕೇಳ್ತಾರೆ, ಎಸ್ ನಾನು ನೋಡಿದ್ದೀನಿ. ಇವನು ನೋಡಿದ್ಯಾ? ಹೌದು ನೋಡಿದ್ದೀನಿ ಅಂತ ಹೇಳಿ ಸೆಕ್ಯೂರಿಟಿ ವಿಷ್ಣು ಹೇಳಿಕೆಯನ್ನು ಕೊಟ್ಟಿದ್ದಾರಲ್ಲಿ. ಇಲ್ಲೇನಾಗುತ್ತೆ, ಈ ಐ ವಿಟ್ನೆಸ್ ಇದೆಯಲ್ಲ ಬಹಳ ಕ್ರೂಷಿಯಲ್ ಆಗಿಬಿಡುತ್ತೆ. ಒಂದು ವೇಳೆ ಕೇಸ್ನ ಎಂಡ್ವರೆಗೂ, ಕೇಸ್ನ ಕಟ್ಟಕಡೆ ಹಂತದವರೆಗೂ ಕೂಡ ಈ ಸೆಕ್ಯೂರಿಟಿ ಇವತ್ತೇನು ಹೇಳಿಕೆ ಕೊಟ್ಟಿದ್ದಾನೋ ಅದನ್ನೇ ಕಟ್ಟಕಡೆಯವ್ರಿಗೂ ಕೊಟ್ಟುಬಿಟ್ರೆ, ಇವ್ರು ಹೊಡೆದದ್ದು ನೋಡಿದ್ದೀನಪ್ಪ, ನೋಡಿದೆ ಸ್ವಾಮಿ, ರೇಣುಕಾ ಸ್ವಾಮಿ ಸಾಯಿಸಿದ್ದು ನೋಡಿದೆನಪ್ಪ, ನೋಡಿದೆ ಸ್ವಾಮಿ, ಎಲ್ಲಿ ಬಾಡಿ ಹಾಕಿದ್ರಿ ಇವರು? ಸೆಕ್ಯೂರಿಟಿ ರೂಮ್ಗೆ ತಂದು ಹಾಕಿದ್ರು ಸ್ವಾಮಿ, ಬೇಕಾದ್ರೆ CCTV ಇದೆ ಚೆಕ್ ಮಾಡ್ಕೊಳ್ಳಿ ಸ್ವಾಮಿ ಅಂತಾನೆ. ಇಷ್ಟು ಜನ ಯಾವಾಗ ಬಂದ್ರಪ್ಪ? ಇಂತಿಂಥ ಟೈಮಿಗೆ ಬಂದರು ಸ್ವಾಮಿ. ಈ ಇದ್ಲು ಸ್ವಾಮಿ, ಯಾರನ್ನ ಹೊಡೆದ್ರು ಸ್ವಾಮಿ, ನಾನು ಅಲ್ಲಿಂದ ನೋಡ್ತಾ ಇದ್ದೆ. ಅಷ್ಟರ ಮಟ್ಟಿಗೆ ಅದು ಸ್ಟಿಕ್ ಆನ್ ಆಗಿಬಿಟ್ರೆ ದರ್ಶನ್ಗೆ ಸಂಕಷ್ಟ ತಪ್ಪಿದ್ದಲ್ಲ. ಕಿಡ್ನ್ಯಾಪ್, ಹಲ್ಲೆ, ಕೊಲೆಯನ್ನು ಕಣ್ಣಾರೆ ಕಂಡಿದ್ದೀನಿ ನಾನು ಅಂತ ಕೂಡ ಸೆಕ್ಯೂರಿಟಿ ಗಾರ್ಡ್ ವಿಷ್ಣು ಹೇಳಿರೋದು. ಈಗಾಗಲೇ ಆರೋಪಿಗಳ ಪೈಕಿ 11 ಜನರನ್ನು ಗುರುತು ಹಿಡಿದಿರೋದು ವಿಷ್ಣು. CRPC 164 ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ ವಿಷ್ಣು ಹೇಳಿಕೆ ದಾಖಲಾಗಿದೆ. 161 ಆದರೆ ಪೊಲೀಸರ ಮುಂದೆ ಕೊಡ್ತಕ್ಕಂಥ ಹೇಳಿಕೆ. ಈ ಪೊಲೀಸರಿಗೆ ದರ್ಶನ್ ಕಂಡ್ರಾಗಲ್ಲ, ಇವರು ಅವ್ನಿಗೆ ಹಿಂಸೆ ಕೊಟ್ಟಿದ್ದಾರೆ ಸ್ವಾಮಿ, ಸುಮ್ಮನೆ ಬರೆಸಿದ್ದಾರೆ ಈ ಸಾಕ್ಷಿ ಕರ್ಕೊಂಡು ಹೋಗಿ. ಇವನು ಎಲ್ಲಿ ಸ್ವಾಮಿ? ಆ ಕತ್ಲೆ ನೋಡ್ಬಿಟ್ಟ ಸ್ವಾಮಿ, ಯಾರು ಹೊಡೆದ್ಬಿಟ್ಟಿದ್ರು ಸ್ವಾಮಿ, ಯಾವ ಗೇಟ್ಗೂ ಒಳಗಡೆ ರೂಮ್ಗೂ ಇಷ್ಟು ದೂರ ಇದೆ ಸ್ವಾಮಿ, ಇವನು ರಾತ್ರಿ 2 ಗಂಟೆಯಲ್ಲಿ ಆ ಲೈಟು ಮಬ್ಬು ಬೆಳಕಲ್ಲಿ ಕಂಡುಬಿಟ್ಟ ಸ್ವಾಮಿ. ದೇ ಮೇ ಆರ್ಗ್ಯೂ, ದೇ ಮೇ ಟೇಕ್ ಎ ಡಿಫೆನ್ಸ್. ಬಟ್ ಇಲ್ಲೇನಾಗುತ್ತೆ, ಈ 164 ಪೊಲೀಸರು ಜಬರ್ದಸ್ತಿ ಮಾಡಿ ಬರೆಸಿದ್ದಾರೆ ಅನ್ನೋದಕ್ಕಿಂತ CRPC 164 ಕೊಟ್ಬಿಟ್ಟಾಗ ಏನಾಗುತ್ತೆ, ಜಡ್ಜ್ ಮುಂದೆನೇ ಕೊಟ್ಟಂಥ ಹೇಳಿಕೆ ಅದು. ಸ್ವಯಂ ಪ್ರೇರಣೆಯಿಂದ ಹೇಳ್ತಾ ಇದ್ದೀನಿ, ನಾನು ಕಣ್ಣಾರೆ ಕಂಡಿದ್ದು, ಕಿವಿಯಾರೆ ಕೇಳಿದ್ದು ಹೇಳ್ತಾ ಇದ್ದೀನಿ ಅಂತ ಹೇಳಿಬಿಟ್ಟೆ ಈ ದಾಖಲು ಆಗುತ್ತೆ. ಅಲ್ಲಿ ಯಾರ್ಯಾರು ಬಂದಿದ್ದರು, ಏನೇನು ಮಾಡಿದರು ಅಂತ ಕೂಡ ವಿಷ್ಣು ಹೇಳಿಕೆ ದಾಖಲಾಗಿದೆ. CCTV ವಿಡಿಯೋದಲ್ಲಿ ದರ್ಶನ್ ಪವಿತ್ರ ಗೌಡಳನ್ನು ಈ ಸೆಕ್ಯೂರಿಟಿ ಗಾರ್ಡ್ ಗುರುತು ಹಿಡಿದಿದ್ದಾನೆ. ಶೆಡ್ ಮಾಲೀಕ ವಿನಯ್ ಹಾಗೂ ರಾಘವೇಂದ್ರನ ಗುರುತು ಕೂಡ ಹಿಡಿದಿದ್ದಾನೆ ವಿಷ್ಣು. ಶೆಡ್ಡಲ್ಲಿ ಇವನೇ ಸೆಕ್ಯೂರಿಟಿ ಅಂತ ಹೇಳಿದ್ಮೇಲೆ ಅವನಿಗೆ ವಿನಯ್ ಗೊತ್ತಿರಲ್ವಾ, ರಾಘವೇಂದ್ರ ಗೊತ್ತಿರಲ್ವಾ? ರಾಘವೇಂದ್ರನೂ ನಾನು ಕಂಡುಹಿಡಿದಿದ್ದೀನಿ, ಬಂದಿದ್ದ ಅವನು, ನಾನು ನೋಡಿದೆ ಅಂತ ಹೇಳಿರ್ತಾನೆ. ವಿನಯ್ ಅಂತೂ ಚೆನ್ನಾಗಿ ಗೊತ್ತಿರ್ತಾನೆ, ಮಾಲೀಕ ಅವನೇ ಅಲ್ವೇ. 164 ಸ್ಟೇಟ್ಮೆಂಟ್ ಕೊಡಿಸಿರೋದ್ರಿಂದ ದರ್ಶನ್ಗೆ ಈ ಐ ವಿಟ್ನೆಸ್ ಕೂಡ ಒಂದು ಕಂಟಕ ಆಗಬಹುದು. ಈ ರೂಮಲ್ಲಿ ಬಿಸಾಕಿದ್ರು ಬಾಡಿ ಅಂತ ಇದೆಯಲ್ಲ, ಅಲ್ಲಿ ಸಾಕಷ್ಟು ಎವಿಡೆನ್ಸ್ ಅಲ್ಲೂ ಕಲೆಕ್ಟ್ ಮಾಡ್ಕೊಳ್ತಾರೆ, ರೂಮು ಚೆಕ್ ಮಾಡಿರ್ತಾರಲ್ರಿ, ಅಲ್ಲಿದೆ ಮನುಷ್ಯನ ಬ್ಲಡ್ಡೋ ಅಥವಾ ಹೇರ್ ಸ್ಯಾಂಪಲ್ಲೋ ಯಾವುದೋ ಸಿಕ್ಕಿರುತ್ತಲ್ಲಿ. ಹಾಗಾಗಿ ದರ್ಶನ್ಗೆ ಇವೆಲ್ಲವೂ ಕೂಡ ಉರುಳಾಗಬಹುದು.